ಸ್ನೇಹಿತರೆ ನಮಸ್ಕಾರ. ಇವತ್ತಿನ ನಮ್ಮ ಪಯಣ ದೇವರ ಸ್ವಂತ ರಾಜ್ಯ ಕೇರಳದ ಆಲೆಪಿಯ ಕಡೆಗೆ. ಆಲೆಪಿ ಅಂದರೆ ನಮಗೆ ಏನು ನೆನಪಾಗುತ್ತೆ? ಮೀನುಗಾರರು, ದೋಣಿ, ಹಿನ್ನೀರು, ಸಮುದ್ರ, ಸುಂದರವಾದ ಬೋಟ್ ಹೌಸ್ಗಳು. ಇವತ್ತು ನಾನು ನಿಮ್ಮನ್ನು ಬೋಟ್ ಹೌಸಲ್ಲಿ ಸ್ಟೇ ಮಾಡಿಸ್ತಾ ಇದ್ದೀನಿ. ನೋಡಿ, ಇದು ನಾವು ಬುಕ್ ಮಾಡಿರುವಂತಹ ಬೋಟ್ ಹೌಸು. ಈ ಬೋಟ್ ಹೌಸ್ನ ಹೆಸರು ಕಾರ್ನಿವಲ್ ಕ್ರೂಸ್ ಅಂತ ಹೇಳಿ. ಬೋಟ್ ಹೌಸಿಗೆ ಎಂಟರ್ ಆದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಪೈನಾಪಲ್ ಜ್ಯೂಸ್ ಒಳ್ಳೆ ಟೇಸ್ಟಿಯಾಗಿತ್ತು. ಈ ಬೋಟ್ ಹೌಸಲ್ಲಿ 4 ಬೆಡ್ರೂಮ್ಗಳಿವೆ. ನಾವೀಗ ನಮ್ಮ ರೂಮಿಗೆ ಹೋಗ್ತಾ ಇದ್ದೇವೆ. ನೋಡಿ, ಇದು ನಮ್ಮ ರೂಮ್, ಡಿಲಕ್ಸ್ ಡಬಲ್ ರೂಮ್. ತುಂಬ ಚೆನ್ನಾಗಿದೆ. ಸೋಫಾ ಇದೆ, ಟೇಬಲ್ ಇದೆ, ಹಾಗೆ ಎಲ್ಲ ಬೆಡ್ರೂಮಲ್ಲೂ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ನೋಡಿ, ಇಲ್ಲಿ ವಿಶಾಲವಾದ ಲಿವಿಂಗ್ ಏರಿಯಾ, ಬಹಳ ಚೆನ್ನಾಗಿದೆ. ರಿಲ್ಯಾಕ್ಸ್ ಮಾಡ್ಕೊಂಡು ಪೀಸ್ಫುಲ್ಲಾಗಿ ಟ್ರಾವೆಲ್ ಮಾಡ್ಬೋದು. ಇನ್ನು ಫಸ್ಟ್ ಫ್ಲೋರಲ್ಲಿ ಏನೇನಿದೆ ಅಂತ ಹೇಳಿ ನೋಡುವ. ನೋಡಿ, ಇಲ್ಲಿ ಟಿ ವಿ ಇದೆ, ಹಾಗೆ ಇಲ್ಲಿ ಡೈನಿಂಗ್ ಏರಿಯಾವನ್ನು ನೋಡ್ಬೋದು. ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಫುಡ್ ಎಲ್ಲ ಪ್ರಿಪೇರ್ ಮಾಡಿ ತಂದಿಡ್ತಾರೆ. ನೋಡಿ, ಫಸ್ಟ್ ಫ್ಲೋರಿನ ಡೈನಿಂಗ್ ಏರಿಯಾದ ಇನ್ನೊಂದು ಬದಿಯಲ್ಲಿ ಲಿವಿಂಗ್ ಏರಿಯಾ ಇದೆ. ಇಲ್ಲಿ ನಾವು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಬೋಟ್ ಜರ್ನಿಯನ್ನು ಎಂಜಾಯ್ ಮಾಡ್ಬೋದು. ನೋಡಿ, ಸರಿ 1 ಗಂಟೆಗೆ ಊಟ ರೆಡಿಯಾಗಿದೆ. ಸಲಾಡ್ ಇದೆ, ಪಿಕಲ್ ಇದೆ, ಮೊಸರಿದೆ, ಹಾಗೆ ಪಲ್ಯ ಇದೆ, ನನ್ನ ಫೇವ್ರೆಟ್ ಬಾಯ್ಲ್ಡ್ ರೈಸ್, ಕುಚ್ಚಿಲಕ್ಕಿ ಮತ್ತು ಸಾಂಬಾರು ಕೊಟ್ಟಿದ್ದಾರೆ. ಮನೆಯಲ್ಲಿ ಊಟ ಮಾಡಿದಷ್ಟೇ ಖುಷಿಯಾಯಿತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಇವರು ನಮ್ಮ ಬೋಟಿನ ಕೂಲ್ ಕ್ಯಾಪ್ಟನ್. ನಾನು ಈ ಬೋಟ್ ಹೌಸನ್ನು ಅಗೋಡಾ ಆ್ಯಪಲ್ಲಿ ಬುಕ್ ಮಾಡಿದ್ದೆ. ಅಗೋಡಾ ಆ್ಯಪಿಗೆ ಹೋಗಿ ಅಲ್ಲಿ ಹೋಟೆಲ್ಸ್ ಅಂತ ಸರ್ಚ್ ಮಾಡಿ ಲೊಕೇಶನ್ ಆಲೆಪಿ ಅಂತ ಕೊಟ್ಟಿದ್ದೆ. ಪ್ರಾಪರ್ಟಿ ಟೈಪಲ್ಲಿ ಹೌಸ್ ಬೋಟ್ ಅಂತ ಸೆಲೆಕ್ಟ್ ಮಾಡಿ ಅದರಲ್ಲಿ ಬೀಚ್ ಪ್ಯಾರಡೈಸ್ ಡೇ ಕ್ರೂಸ್ ಹೌಸ್ ಬೋಟನ್ನು ಸೆಲೆಕ್ಟ್ ಮಾಡಿದ್ದೇನೆ. ನೀವು ಬೋಟ್ ಹೌಸ್ಗಳ ಒಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಕೂಡ ಬುಕ್ ಮಾಡ್ಬೋದು. ಹಾಗೆ ಬುಕ್ ಮಾಡದೆ ಇಲ್ಲಿಗೆ ಬಂದು ಇಲ್ಲಿ ಕೂಡ ಬುಕ್ ಮಾಡ್ಬೋದು. ಈ ಹೌಸ್ ಬೋಟ್ ಬುಕ್ ಮಾಡುವಾಗ 2 ರೀತಿಯ ಆಪ್ಷನ್ ನಮಗೆ ಸಿಗ್ತದೆ. ಒಂದು ನೈಟ್ ಸ್ಟೇ, ಇನ್ನೊಂದು ಡೇ ಟೈಮ್ ಸ್ಟೇ ಮಾತ್ರ. ನಾವು ಡೇ ಟೈಮ್ ಸ್ಟೇಯನ್ನು ಸೆಲೆಕ್ಟ್ ಮಾಡಿ, ಅಂದರೆ 12 PM ಚೆಕ್ ಇನ್ನು, 5 PM ಚೆಕ್ಔಟು. ಲಕ್ಷಗಟ್ಟಲೆ ಬೆಲೆ ಬಾಳುವ ಐಷಾರಾಮಿ ಹೌಸ್ ಬೋಟ್ಗಳನ್ನು ಕೂಡ ಬುಕ್ ಮಾಡ್ಬೋದು. ದುಡ್ಡು ಜಾಸ್ತಿ ಕೊಟ್ಟಷ್ಟು ಜಾಸ್ತಿ ಫೆಸಿಲಿಟೀಸ್. ದುಡ್ಡಿದ್ದವನೇ ದೊಡ್ಡಪ್ಪ ಅಂತ ಹೇಳಿ. ಆಲೆಪಿಯಲ್ಲಿ ನಾವು 1000ಕ್ಕಿಂತಲೂ ಅಧಿಕ ಹೌಸ್ ಬೋಟ್ಗಳನ್ನು ನೋಡ್ಬೋದು. ಅದೇ ರೀತಿ ಸಾಧಾರಣ 500ಕ್ಕಿಂತಲೂ ಅಧಿಕ ಶಿಕಾರ ಬೋಟ್ಗಳನ್ನು ನೋಡ್ಬೋದು. ಶಿಕಾರ ಅಂದರೆ ಸಣ್ಣ ಬೋಟ್ಗಳು. ನೋಡಿ, ಈ ಥರದ್ದು. ದೊಡ್ಡ ಬೋಟುಗಳು ಹೋಗದೇ ಇರುವಂತಹ ಕೆಲವು ಸರೋವರಗಳು, ನದಿಗಳು, ಕಿರುದಾರಿಗಳಲ್ಲೆಲ್ಲ ಶಿಕಾರ ಬೋಟ್ನಲ್ಲಿ ಹೋಗ್ಬೋದು. ಇದರಲ್ಲಿ ಅವರ್ಲಿ ಬೇಸ್ಡ್ ಪೇಮೆಂಟ್ ಇರುತ್ತೆ. ಹೌಸ್ ಬೋಟ್ ಎಕ್ಸ್ಪೀರಿಯನ್ಸ್ ಜೊತೆ ಸ್ಪೀಡ್ ಬೋಟ್ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಮಾಡ್ಬೋದು. ಇದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕು. ಆಲೆಪ್ಪಿ ಬ್ಯಾಕ್ ವಾಟರ್ಸ್ ಕೇವಲ ಪ್ರವಾಸಿ ತಾಣ ಮಾತ್ರ ಅಲ್ಲ, ಇದು ಸಿನಿಮಾ ಶೂಟಿಂಗ್ ಸ್ಪಾಟ್ ಕೂಡ ಹೌದು. ಇಲ್ಲಿ ಶಾರುಖ್ ಖಾನ್ ಅವರ ದಿಲ್ಸೆ ಮೂವಿ ಮತ್ತು ಇತ್ತೀಚೆಗೆ ಟೊವಿನೋ ಥಾಮಸ್ ಅವರ ನರಿವೆಟ್ಟ ಮೂವಿ, ಇದೆಲ್ಲ ಇಲ್ಲೇ ಶೂಟ್ ಮಾಡಿರುವಂಥದ್ದು. ನೋಡಿ, ಇಲ್ಲಿ ಕಾಣುವಂತಹ ನೀಲಿ ಬಿಳಿ ಬೋಟ್ ಅದು ಮೋಸ್ಟ್ಲಿ ಕೇರಳ ಗವರ್ಮೆಂಟಿನ ಬೋಟ್ ಸರ್ವಿಸ್ ಇರಬೇಕು. ಅಂದರೆ ಜನರನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಲೋಕಲೈಟ್ಸನ್ನು ಕರೆದುಕೊಂಡು ಹೋಗುವಂತಹ ಬೋಟ್ ಆಗಿರಬೇಕು. ಇವಾಗ ಚಹಾ ವಿರಾಮದ ಸಮಯ. ಟೀ ಬ್ರೇಕ್ಗೆ ಅಂತೇಳಿ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿಯ ಲೋಕಲ್ ಶಾಪ್ಗಳಲ್ಲಿ ನಾವು ನಮಗೆ ಬೇಕಾದ ತಿಂಡಿ, ಚಹಾ, ಕಾಫಿ ಎಲ್ಲ ಕುಡಿಬೋದು. ಇಲ್ಲಿ ನಮ್ಮ ಬೋಟ್ ಅಲ್ಲದೆ ಬೇರೆ ಹೌಸ್ ಬೋಟ್ ಕೂಡ ಇಲ್ಲಿ ಬಂದು ಇಲ್ಲಿ ಟೀ ಬ್ರೇಕಿಗೆ ಅಂತೇಳಿ ನಿಲ್ಲಿಸಿದ್ದಾರೆ. ನಮ್ಮ ಬೋಟಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಲೆಕ್ಕದಲ್ಲಿ ನಮಗೆ ನೀರುಳ್ಳಿ ಬಜೆಯನ್ನು ಮಾಡಿಕೊಟ್ರು. ಆನಿಯನ್ ಬಜ್ಜಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿತ್ತು. ಈ ಆಲಪ್ಪುಳದ ಹೌಸ್ ಬೋಟ್ ಎಕ್ಸ್ಪೀರಿಯನ್ಸ್ ಅಂತೂ ನಿಜಕ್ಕೂ ಒಂದು ಅದ್ಭುತ. ನೀವು ಜೀವನದಲ್ಲಿ ಒಂದು ಬಾರಿ ಆದರೂ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಈ ಬೀಚ್ ಪ್ಯಾರಡೈಸ್ ಡೇ ಕ್ರೂಸ್ ಹೌಸ್ ಬೋಟ್ ಅವರ ಹಾಸ್ಪಿಟಾಲಿಟಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಹೌಸ್ ಬೋಟ್ನ ಪ್ರತಿಯೊಬ್ಬ ಸ್ಟಾಫು, ಕ್ಯಾಪ್ಟನ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು. ನಾವು ಸ್ಟೇ ಮಾಡಿರೋ ಹೋಟೆಲಿಂದ ಫ್ರೀ ಪಿಕಪ್ ಸರ್ವಿಸ್ ಇತ್ತು.
ಆಮೇಲೆ ಇಲ್ಲಿಂದ ಡ್ರಾಪ್ ಸರ್ವಿಸ್ ಕೂಡ ಇತ್ತು. ನಮ್ಮನ್ನು ಪಿಕ್ ಮಾಡಲಿಕ್ಕೆ ಬಂದ ಆಟೋ ಡ್ರೈವರ್ ಕೂಡ ತುಂಬ ಹೆಲ್ಪ್ಫುಲ್ ಆಗಿದ್ದರು. ಆಲೆಪಿಯ ಜನರು ಕೂಡ ಅಷ್ಟೇ, ತುಂಬ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್ಲು. ಈಗ ಸಮಯ 5:45. ಈಗಷ್ಟೇ ಬೋಟಿನ ಸ್ಟಾಫ್ ಅವ್ರು ಬಂದು ಹೇಳಿದರು 6 ಗಂಟೆಗೆ ನಮ್ಮ ಚೆಕ್ಔಟ್ ಅಂತೇಳಿ. ಈ ಬೋಟ್ ರೈಡ್ ಎಕ್ಸ್ಪೀರಿಯೆನ್ಸ್ ಅಂತೂ ಅನ್ಫರ್ಗೆಟೇಬಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಹಾಗೆ ಯಾರ್ಯಾರು ಸುದ್ದಿ ಹಿಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.